ವೆಲ್ಕಮ್ ಟು ನಿತ್ಯ ಸ್ಪೆಷಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನೋಡಿ, ಏನಿದು ಅಂತ ಎಲ್ಲರೂ ಆಶ್ಚರ್ಯವಾಗಿರ್ಬೋದು. ಈ ವಿಡಿಯೋಸ್ನ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಬಗ್ಗೆ ಕಮೆಂಟ್ ಮಾತ್ರ ಮಾಡೋದನ್ನು ಮರಿಲೇಬೇಡಿ. ನೋಡಿ, ಇವತ್ತು ನಾನು ಚಿಕ್ಕಮಂಗ್ಳೂರಲ್ಲಿ ಎಕ್ಸಿಬಿಷನ್ ಇಟ್ಕೊಂಡಿದ್ರು, ಅಲ್ಲಿಗೆ ಹೋಗಿದ್ವಿ ಸಂಡೇ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ, ಹೊರಗಡೆ 4 ವೀಲರ್ 2 ವೀಲರ್ ಎಲ್ಲಕ್ಕೂ ಕೂಡ ಪಾರ್ಕಿಂಗ್ ದೊಡ್ಡದಾಗಿ ಜಾಗ ಬಿಟ್ಟಿದ್ದಾರೆ. ಹಾಗೆ ಇಲ್ಲಿ ಕುದುರೆದು ಒಂದು ಸ್ಟ್ಯಾಚು ಕೂಡ ಮಾಡಿದ್ದಾರೆ. ಇಲ್ಲಿ ಫೋಟೋಸ್ ಎಲ್ಲ ತಗೊಂಡ್ವಿ ನಾವು ಕೂಡ, ತುಂಬಾ ಚೆನ್ನಾಗಿತ್ತು. ಮಕ್ಕಳು ಹೊರಗಡೆನೂ ಆಟಾಡೋಕ್ಕೆ ಚೆನ್ನಾಗಿದೆ, ಮತ್ತು ಸ್ಟ್ಯಾಚು ಹತ್ರ ಕೂತ್ಕೊಂಡು ಫೋಟೋಸ್ ಎಲ್ಲ ತಗೊಳ್ಳೋಕ್ಕೂ ಕೂಡ ಚೆನ್ನಾಗಿದೆ. ನೋಡಿ, ಹೀಗೆ ಮುಂದೆ ಹೋದರೆ ಕಾಡ್ಕೋಣ ಅಂತ ಹೇಳ್ತೀವಲ್ಲ, ಅದ್ರದ್ದೊಂದು ಸ್ಟ್ಯಾಚು ಇದೆ. ಅಲ್ಲೂ ಕೂಡ ನಾವು ಫೋಟೋಸ್ನ ತಗೊಂಡಿದ್ವಿ. ಸಂಡೇ ಇರೋದ್ರಿಂದ ಜನ ಕೂಡ ತುಂಬಾ ಬಂದಿದ್ದರು. ಈವ್ನಿಂಗ್ ಟೈಮ್ ಕೂಡ ಚೆನ್ನಾಗಿತ್ತು. ಮಳೆ ಇರಲಿಲ್ಲ, ಅದರಿಂದ ಒಂದು ಖುಷಿ ಆಯಿತು. ಮಳೆ ಇದ್ದರೆ ತುಂಬಾ ಕಷ್ಟ ಆಗ್ತಿತ್ತು. ನಾವು ಈವ್ನಿಂಗ್ ಒಂದು 5-6 ಗಂಟೆ ಹಂಗೆ ಹೋಗಿದ್ವಿ. ಚೆನ್ನಾಗಿತ್ತು, ಎಲ್ಲ ಕಡೆ ನೋಡ್ಕೊಂಡು ಬಂದ್ವಿ. ಹಾಗೆ ಇಲ್ಲಿ ಎಂಟ್ರೆನ್ಸ್ ಟಿಕೆಟ್ ಕೂಡ ತಗೊಂಡು ನಾವು ಒಳಗಡೆ ಹೋದ್ವಿ. ತುಂಬಾ ಚೆನ್ನಾಗಿತ್ತು. ನೋಡಿ, ಇದು ಎಂಟ್ರೆನ್ಸು. ನಾವು ಒಳಗಡೆ ಹೋದ ತಕ್ಷಣ ಇಲ್ಲಿ ಒಂದು ಕೇರಳಿ ಅನಿಸಿದ್ದು ಒಂದು ಸ್ಟ್ಯಾಚು ಕೂಡ ಇತ್ತು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನಾವು ನೋಡಿ ತುಂಬಾ ಖುಷಿ ಆಯಿತು. ಹಾಗೆ ಮೂಮೆಂಟ್ ಕೂಡ ಇತ್ತು, ಅದನ್ನು ನೋಡಿ ಮಕ್ಕಳೆಲ್ಲ ತುಂಬಾ ಖುಷಿಪಟ್ಟರು. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿ, ಹಾಗೆ ಝೂಗಿಂತ ತುಂಬಾ ಚೆನ್ನಾಗಿತ್ತು. ಅವತಾರದ್ದು ಕೂಡ ಹಾಕಿದರು, ತುಂಬಾ ಚೆನ್ನಾಗಿತ್ತು. ಅವತಾರದ್ದೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ಅದು ನೋಡ್ತಾ ನೋಡ್ತಾ ಹಾಗೆ ಮುಂದೆ ಹೋಗ್ತಾ ಇದ್ವಿ. ನೋಡಿ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಕೂಡ ಅರೇಂಜ್ ಮಾಡಿದ್ದಾರೆ ಅಂತ. ಲೈಟಿಂಗ್ಸ್ ಆಗಲಿ ಅಥವಾ ಅವತಾರದ್ದು ಒಂದು ಸ್ಟ್ಯಾಚು ಆಗಲಿ, ಎಲ್ಲವೂ ಕೂಡ ಒಂದು ಮೂಮೆಂಟ್ಸ್ ಇತ್ತು. ಅದು ನೋಡಲಿಕ್ಕೆ ಒಂದು ಮೂವ್ ಆಗ್ತಿದ್ದು ನೋಡಲಿಕ್ಕೆ ಒಂದು ಖುಷಿ ಆಗ್ತಾಯಿತ್ತು. ಹಾಗೆ ನಾನು, ನನ್ನ ಮಗಳು, ಹಾಗೆ ನನ್ನ ಹಸ್ಬೆಂಡ್ ಎಲ್ಲರೂ ಕೂಡ ಹೋಗಿದ್ವಿ. ಸಂಡೇ ಇತ್ತಲ್ಲ, ಹಾಗಾಗಿ ರಜಾ ಇತ್ತಲ್ಲ, ಹಾಗೆ ಒಂದು ಸುಮ್ಮನೆ ಹೋಗಿ ಬರೋಣ, ನನ್ನ ಮಗಳಿಗೂ ಕೂಡ ತುಂಬ ಖುಷಿಯಾಗುತ್ತೆ ಅಂತ ಹೇಳೋದು ಹೋಗಿದ್ವಿ. ನೋಡಿ ಇದೆಷ್ಟು ಚೆನ್ನಾಗಿ ಮೂಮೆಂಟ್ ಆಗ್ತಾಯಿದೆ ಅಂತ. ಕೆಲವೊಂದು ಎಲ್ಲವನ್ನು ಕೂಡ ಒಂದು ಬೊಂಬೆಗಳು, ಹಾಗೆ ಕೆಲವೊಂದು ಸ್ಟ್ಯಾಚುಗಳು ಎಲ್ಲವನ್ನು ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ರು, ಸಖತ್ತಾಗಿಟ್ಟಿದ್ರು. ನಾನು ನೋಡಂತೂ ತುಂಬ ಖುಷಿಯಾಯಿತು. ನಾನು ಇಷ್ಟು ಎಕ್ಸಿಬಿಷನಲ್ಲಿ ನೋಡಿರೋದ್ರಲ್ಲಿ ಇದು ಬೆಸ್ಟ್ ಅನ್ನಿಸ್ತು. ಮಕ್ಕಳಿಗೆ ನೋಡೋಕ್ಕಂತೂ ತುಂಬ ಖುಷಿಯಾಗುತ್ತೆ. ನನ್ನ ಮಗಳಂತೂ ಕೆಲವೊಂದು ಹತ್ರ ಎಲ್ಲ ಫೋಟೋ ತುಂಬಾ ತೆಗೆಸ್ಕೊಂಡಿದ್ದಾಳೆ, ಸ್ಟ್ಯಾಚು ಹತ್ರ. ನೋಡಿ, ನೀವೇ ನೋಡ್ತೀರಾ ಹಾಗೆ ಎಷ್ಟು ನೀಟಾಗಿ ಮೂಮೆಂಟ್ಸ್ ಆಗಲಿ, ಲೈಟಿಂಗ್ಸ್ ಆಗಲಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ಈಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ನೋಡಿದ್ರೆ ರಿಯಲ್ ಆನೆ ಥರನೇ ಇದೆ, ಬಟ್ ರಿಯಲ್ ಅಲ್ಲ, ನೋಡೋಕ್ಕೆ ರಿಯಲ್ ಆನೆ ಥರನೇ ಇದೆ ಸ್ಟ್ಯಾಚು. ಅಷ್ಟು ಚೆನ್ನಾಗಿತ್ತು. ಅದು ಮೂಮೆಂಟ್ಸ್ ಕೂಡ ಇತ್ತು. ನೋಡಿ, ಈ ಕಡೆ ಪಾಂಡ ಕೂಡ ಇತ್ತು. ಪಾಂಡ ಹಾಗೆ ಮೂಮೆಂಟ್ ಕೂಡ ಮಾಡ್ತಾಯಿತ್ತು. ಹಾಗೆ ಕಾಡ್ಕೋಣ, ಹಾಗೆ ಜಿಂಕೆಗಳು ಎಲ್ಲವೂ ಕೂಡ ಇತ್ತು, ಎಲ್ಲ ಪ್ರಾಣಿಗಳು ಕೂಡ ಇತ್ತು. ಒಂಟೆನೂ ಕೂಡ ಚೆನ್ನಾಗಿತ್ತು. ಹಾಗೆ ಜಿರಾಫೆ ಎಲ್ಲವನ್ನು ತುಂಬ ಮಕ್ಕಳಿಗಂತೂ ಒಂದು ಮಿನಿ ಎಕ್ಸಿಬಿಷನ್ ಅಂತ ಹೇಳೋದಕ್ಕಿಂತ ಮಿನಿ ಝೂ ಗಾರ್ಡ್ ಅಂತ ಹೇಳೋದಕ್ಕೆ ತುಂಬಾ ಖುಷಿಯಾಗುತ್ತೆ, ಅಷ್ಟು ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಎಲ್ಲವೂ ಕೂಡ ಮೂಮೆಂಟ್ ಆಗ್ತಾಯಿತ್ತು ಅಂಥೇಳಿ. ನೋಡಿ, ಗೊರಿಲ್ಲ ಆಗ್ಬೋದು, ಈ ಕಡೆ ಹಸು ಅದು ಆಗ್ಬೋದು, ಆ ಕಡೆ ನೋಡಿ ಮಂಕಿ ಕೂಡ ಎಷ್ಟು ಚೆನ್ನಾಗಿ ನೇತಾಡ್ತೀನಿ, ನಿಜವಾಗ್ಲೂ ರಿಯಲ್ ಮಂಕಿನೇ ನೇತಾಡ್ತಿದೆ ಅನ್ನೋ ಥರ ಇತ್ತು. ಹಾಗಾಗಿ ತುಂಬ ಅಂದರೆ ಎಲ್ಲ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ಖುಷಿಯಿಂದ ನೋಡ್ತಾಯಿದ್ರು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅದು ಕೊಂಬೆ ಮೇಲೆ ಕೂತಿರೋದಾಗಲಿ, ಹಾಗೆ ಈ ಕಡೆ ನೋಡಿ ಗೆಂಡಮೃಗ ಅಂತ ಏನು ಕರಿತೀವಿ, ಅದು ಕೂಡ ಇಲ್ಲಿ ನೋಡಿ ಎಷ್ಟು ಮೂಮೆಂಟ್ ಆಗಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಈ ಕಡೆ ಎಷ್ಟು ಚೆನ್ನಾಗಿ ಇದು ಒಳಗಡೆ ಮರಿ ಒಂದು ಈಚೆಗೆ ನೋಡಿ ಹೋಗ್ತಿರೋದು ತುಂಬಾ ಚೆನ್ನಾಗಿತ್ತು. ನೋಡಿ, ಇದು ಸಿಂಹ ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲ ಪ್ರಾಣಿಗಳು ಕೂಡ ಮೂಮೆಂಟ್ಸ್ ಅಷ್ಟೇ ಚೆನ್ನಾಗಿತ್ತು. ಪೆಂಗ್ವಿನ್ ಆಗಿರ್ಬೋದು, ಹಿಮ ಕರಡಿ ಆಗಿರ್ಬೋದು, ಎಲ್ಲವೂ ಕೂಡ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಅದು ಮೂಮೆಂಟ್ಸ್ ಆಗ್ತಿರೋದು ನೋಡೋಕ್ಕೆ ಒಂದು ಖುಷಿ ಆಗ್ತಾಯಿತ್ತು. ಹಾಗೆ ಇಲ್ಲಿ ಕೆಲವೊಂದು ಪೇಂಟಿಂಗ್ಸ್ ಕೂಡ ಹಾಕಿದ್ರು. ಅಲ್ಲಿ ತುಂಬ ಮಕ್ಕಳೆಲ್ಲ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ವು. ನಮ್ಮ ಮಗಳು ಕೂಡ ತುಂಬ ಫೋಟೋ ತೆಕ್ಕೊಂಡಿದ್ದಾಳೆ.
ನೋಡಿ ಒಳ್ಳೊಳ್ಳೆ ಪೇಂಟಿಂಗ್ಸ್ ಕೂಡ ಇತ್ತು. ನೋಡಿ ನನ್ನ ಮಗಳು ಮತ್ತು ಅವಳ ಫ್ರೆಂಡ್ ಇಬ್ಬರು ಕೂಡ ನಿಂತಿದ್ದಾರೆ. ಇಬ್ಬರು ಏನೋ ಫೋಟೋ ತೆಗೆಸ್ಕೊಳ್ಳೋಕ್ಕೆ ತುಂಬ ಇದರಿಂದ ನಿಂತಿದ್ರು. ಫೋಟೋ ಎಲ್ಲ ತೆಗ್ಸಾಯಿತು. ನಮ್ಮ ಅತ್ತೆ ಇನ್ನೊಂದು ಕಡೆ ಸ್ಟ್ಯಾಚು ಹತ್ರ ಬಂದು ನಿಂತಿದ್ಲು, ಪೇಂಟಿಂಗ್ ಹತ್ರ. ಅಲ್ಲಿ ಚೆನ್ನಾಗಿ ಕಾಣ್ತಾಯಿತ್ತು, ಫೋಟೋಸ್ ಎಲ್ಲ ತೆಗಿತಾಯಿದ್ರು ನನ್ನ ಹಸ್ಬೆಂಡ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಪೇಂಟಿಂಗ್ಸ್ ನೋಡೋಕ್ಕೆ ಒಂದು ಖುಷಿ ಆಗ್ತಾಯಿತ್ತು. ಹಾಗೆ ಇಲ್ಲಿ ಒಳಗಡೆ ಬಂದಮೇಲೆ ಇಲ್ಲಿ ಒಂದು ಇಯರಿಂಗ್ಸ್ ಕಲೆಕ್ಷನ್ಸ್ ಎಲ್ಲ ಇತ್ತು, ನಾನು ನೋಡಿದ್ವಿ. ಹಾಗೆ ಕೆಲವೊಂದು ಪರ್ಚೇಸ್ ಕೂಡ ಮಾಡ್ಕೊಂಡ್ವಿ ನೋಡಿ. ಹಾಗೆ ಜೀನ್ಸು, ಟಾಪ್ಸು, ಹಾಗೆ ಎಲ್ಲ ಇತ್ತು. ಕೆಲವೊಂದು ಗೇಮ್ಸ್ ಎಲ್ಲ ಇತ್ತು, ತುಂಬಾ ಚೆನ್ನಾಗಿತ್ತು ಗೇಮ್ಸ್ಗಳೆಲ್ಲ. ನಾವೊಂದು ಕೆಲವೊಂದು ಗೇಮ್ಸ್ಗಳನ್ನ ಆಡಿದ್ವಿ, ಅದೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ಕೆಲವೊಂದು ಮಾತ್ರ ಕ್ಲಿಪ್ಸಿಂಗ್ ಮಕ್ಕಳು ಆಡಿದ್ದು ಮಾತ್ರ ತಗೊಂಡ್ವಿ. ನೋಡಿ ಎಷ್ಟು ಚೆನ್ನಾಗಿ ಇದೆಲ್ಲ ಸ್ವಿಮ್ಮಿಂಗ್ ಎಲ್ಲ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಒಂದು ರಾಕೆಟ್ ಕೂಡ ಇಟ್ಟಿದ್ರು ಎಕ್ಸಿಬಿಷನಲ್ಲಿ. ನಿಧಾನಕ್ಕೆ ಮೂವ್ ಆಗ್ತಾಯಿತ್ತು, ಅದನ್ನು ನೋಡಿ ಖುಷಿ ಆಯಿತು. ನಮ್ಮಲ್ಲೂ ಪರವಾಗಿಲ್ಲ, ಎಕ್ಸಿಬಿಷನ್ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದು ಕೆಳಗೆ ಮೂಮೆಂಟ್ ಆಗೋದು ಮತ್ತು ಕೆಳಗೆ ಹೋಗೋದು, ಮೇಲೆ ಬರೋದು ಮಾಡ್ತಾಯಿತ್ತು. ನೋಡಿ ನಿಧಾನಕ್ಕೆ ನೋಡಿದ್ರೆ ಗೊತ್ತಾಗುತ್ತೆ, ಅಬ್ಸರ್ವ್ ಮಾಡಿ ನೋಡ್ತಾಯಿದ್ರೆ. ಇದರಲ್ಲಿ ಬೈಕಲ್ಲಿ ನನ್ನ ಮಗಳು ಕೂತ್ಕೊಂಡು ಗೇಮ್ಸ್ ಎಲ್ಲ ಆಡಿದ್ರು. ಹಾಗೆ ಇದು ಟ್ರೈನ್ ಅಂದರೆ ಮಕ್ಕಳಿಗೆ ಆಟ ಆಡೋದು ಯಾರಿಗೆ ಇಷ್ಟ ಇರಲ್ಲ ಹೇಳಿ. ನೋಡಿ ನನ್ನ ಮಗಳು ಹಾಗೆ ನನ್ನ ಮಗಳು ಫ್ರೆಂಡ್ ಎಲ್ಲರೂ ಕೂಡ ಆಟ ಆಡ್ತಾಯಿದ್ರು. ನೋಡಿ ಎಷ್ಟು ಚೆನ್ನಾಗಿ ಬಂದು ಬಾಯೆಲ್ಲ ಮಾಡ್ತಾಯಿದ್ರು. ನೋಡಿ ಇದು ಒಂದು ಅವತಾರದ್ದು ಒಂದು ಸ್ಟ್ಯಾಚ್ಯೂನ ನಾನು ನಿಮ್ಗೆ ಆವಾಗಲೇ ತೋರಿಸಿದ್ದೆ, ನೀಟಾಗಿ ತೋರಿಸಿರಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಮೂಮೆಂಟಾಗಿ ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡ್ತಿರ್ಬೋದು. ಹತ್ತಿರದಿಂದ ನಾನು ನಿಮಗೆ ಝೂಮ್ ಹಾಕಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಅವತಾರ್ ಮೂವಿದ್ದು ಒಂದು ಸ್ಟ್ಯಾಚ್ಯೂ ಹಾಕಿದ್ದಾರೆ ಅಂದರೆ ಮಕ್ಕಳು ಎಲ್ಲರೂ ಅಷ್ಟೇ ಖುಷಿ ಪಡ್ತಾಯಿದ್ರು. ಅಲ್ಲಿ ಹೋಗಿ ನಿಂತ್ಕೊಂಡಾಗಲಿ ಫೋಟೋ ತೆಗೆಸ್ಕೊಳ್ಳೋದಾಗಲಿ ಮಾಡ್ತಾಯಿದ್ರು. ನೋಡಿ ಇದೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇದು ಲೇಡಿದು, ಇದ್ರ ಪಕ್ಕದಲ್ಲೇ ಕೂಡ ಜೆಂಟ್ಸ್ ಕೂಡ ಅವತಾರದ್ದೊಂದು ಮಾಡಿದರು ನೋಡ್ರಿ, ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿ. ಅದ್ರ ಜಡೆ ಆಗಿರ್ಬೋದು, ಅದ್ರ ಮೂಮೆಂಟ್ಸ್ ಆಗಿರ್ಬೋದು, ಎಲ್ಲ ಒಂದು ಕೂಡ ಚೆನ್ನಾಗಿ ಮಾಡಿದರು. ಥ್ಯಾಂಕ್ ಯು ಫಾರ್ ವಾಚಿಂಗ್.